ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಕೇಶ್ ಅಂತ. ನಾನು ವಾಲ್ಮೆನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲರಿಗೂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಯಾವತ್ತೂ ಏನು ಮಾಡಬೇಕಾದ್ರೆ ಒಂದು ಮುಂದೆ ನುಗ್ಗಿದ್ರೆ ಮಾತ್ರ ಜಯ ಸಿಗುತ್ತೆ. ಆ ಜಯಕ್ಕೆ ಒಂದು ಹೋರಾಟ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಆದ ಕಾರಣದಿಂದ ಹೇಳ್ತಾ ಇದ್ದೀನಿ, ಯಾರೇ ಆಗಲಿ ಹೋರಾಟ ಮಾಡಿ ಮುಂದಕ್ಕೆ ಬನ್ನಿ. ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ, ಆ ಹೋರಾಟಕ್ಕೆ ಎಲ್ಲ ನೌಕರರು ಬೆಂಬಲ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ. ನೋಡಿ, ಯಾರೇ ಏನೇ ಮಾಡಿದ್ರು ಯಾವುದಕ್ಕೂ ಕಿವಿ ಕೊಡಬೇಡಿ. ಹೋರಾಟ ಮಾಡ್ತಾ ಇದ್ರೆ ಅದನ್ನ ತುಳಿಯೋಕೆ 100 ಜನ ಬರ್ತಾರೆ, ನಮ್ಗೆ ಅವಶ್ಯಕತೆ ಇಲ್ಲ. ಎಲ್ಲ ನೌಕರರು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿದ್ರೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ನೌಕರರೇ, 2018ರಲ್ಲಿ ಡೈರಿ ಕಾರ್ಮಿಕ ಮುಂದೆ ಹೋರಾಟ ನಡೆಯುತ್ತೆ, 2 ದಿನ ನಡೆಯುತ್ತೆ. ಆ ಹೋರಾಟ ನಡಿಬೇಕಾದ್ರೆ ಕಾರ್ಮಿಕರು ಅಗೋರಾತ್ರಿ 2 ದಿನ ರಾತ್ರಿ ಅಲ್ಲೇ ಮಲಗಿರ್ತಾರೆ. ಆ 2 ದಿನ ಮಲಗಿದ್ದಾದ್ಮೇಲೆ ಬೆಳಗ್ಗೆ ಬಂದು ಮಹಾನ್ ನಾಯಕರುಗಳು ಅವರ ತಂಡ ಬರುತ್ತೆ, ಹೇಳ್ತಾರೆ ಬೇಡ ನಡೀರಿ ಮುಗಿದಿದೆ ಅಂತಾರೆ. ಕಾರಣ ಏನು? ಯಾರೇನ್ ಮಾತಾಡಿದ್ರಿ, ಯಾರು ಏನೇನಾಗಿದೆ, ನಮ್ಗೆ ಉತ್ತರ ಬೇಕು. ಅದಕ್ಕೆ ನಾವು ಕಷ್ಟಪಟ್ಟು 2 ದಿನ ಅಲ್ಲಿ ಅಗೋರಾತ್ರಿ ಇರಬೇಕಾದ್ರೆ ಇವರಿಗೆ ಬೆಳಗ್ಗೆ ಬಂದು ಇವರು ನಿಲ್ಲಿಸ್ತಾರೆ ಒಂದು ಹೋರಾಟನ ಅಂದ್ರೆ ಅದಕ್ಕೆ ಅರ್ಥ ಏನು? ಕಾರ್ಮಿಕರಿಗೆ ಬೆಲೆ ಇಲ್ವಾ? ಇವರಿಗೆ ಮಾತ್ರ ಮಹಾನ್ ನಾಯಕರು ಏನೇ ಮಾಡಿದ್ರು ನಾವು ಸುಮ್ಮನೆ ಇರಬೇಕು. ಇವರು ಹೋರಾಟ ಅಂದ್ರೆ ಏನ್ ಅಂದ್ಕೊಂಡಿದ್ದಾರೆ? ಇವರಿಗೆ ಸೀಮಿತ ಮಾತ್ರ ಮಾಡ್ಕೊಂತಾರೆ. ಕಾರ್ಮಿಕರಿಗೆ ಯಾವುದೇ ತರ ಸಹಾಯ ಮಾಡಲು ಇವರಿಗೆ ಕಾಳಜಿ ಇರಲ್ಲ. ಆದ ಕಾರಣ ಯಾವುದೇ ಸಂಘಟನೆ ಆಗಲಿ ಮುಂದೆ ಬಂದರೆ ಅವರನ್ನು ಬೆಂಬಲಿಸಬೇಡಿ. ನಮ್ಮ ಸಂಘಟನೆಗೆ ಬೆಂಬಲ ಕೊಡಿ. ಇಷ್ಟು ದಿನಗಳಿಂದ ನಾವು ತಾಳ್ಮೆಯಿಂದ ಇದ್ದೆವು, ಹೋರಾಟ ಮಾಡಿ ಒಳ್ಳೇದ್ ಮಾಡ್ತೀವಿ ಅಂತ ಎಷ್ಟೋ ಜನ ಬಂದ್ರು. ಅವರು ನಮ್ಮನ್ನು ಅಗಲು ದರೋಡೆ ಮಾಡಿದ್ರು. ಯಾರಾದ್ರೂ ಕೇಳಿದೀರಾ? ಯಾರಿಗಾರು ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ. ಆದ್ರೆ ಎಲ್ಲರಿಗೂ ಹೇಳಕ್ ಒಂದು ಇಷ್ಟಪಡ್ತೀನಿ, ಎಷ್ಟೋ ದಿನಗಳಿಂದ ವರ್ಷಗಳ ಹಿಂದೆ ನೌಕರರಿಂದ ದುಡ್ಡು ಹಣ ಪಡೆದಿರ್ತಾರೆ. ಯಾರಾದ್ರೂ ಅದನ್ನ ಹಿಂತಿರುಗಿಸಿದಾರಾ? ಯಾರ್ಯಾರು ತಗೊಂಡಿದ್ರು ಅಂತ ನಮಗೆ ಗೊತ್ತಿಲ್ವಾ? ನಮ್ಗೆಲ್ಲ ಗೊತ್ತಿರುತ್ತೆ, ಯಾರು ಹಿಂದೆ ಇದಾರೆ ನಮ್ಗೆ ಗೊತ್ತಿದೆ. ಅಂಥವ್ರನ್ನೆಲ್ಲ ನಾವೇನ್ ಮಾಡಬೇಕು ಅನ್ನೋದು ಹೋರಾಟದ ಮುಂದೆ ಚರ್ಚೆ ಮಾಡ್ತಾ ಇದ್ದೀವಿ, ಮಾಡಿ ತೋರಿಸ್ತೀವಿ. ನೋಡಿ, ನನ್ನ ಸ್ನೇಹಿತ ಕೃಷ್ಣ ಕುಮಾರ್ ಅವನು ಆಕ್ಸಿಡೆಂಟ್ ಆಗ್ತಾನೆ. ನಾವು ಸ್ವತಃ ಅಲ್ಲೇ ಇದ್ದು ನಾವಾಗ ನಮ್ಮ ಮುಂದೆನೆ ಆಕ್ಸಿಡೆಂಟ್ ಆಗುತ್ತೆ. ಅವ್ರನ್ನ ನಮ್ಮ ಸಿಬ್ಬಂದಿಗಳು, ಪೀಣ್ಯ ಸಿಬ್ಬಂದಿಗಳು ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೀವಿ. ಅಡ್ಮಿಟ್ ಮಾಡಿ ಜೊತೆಗಿದ್ದು ನಾವು ಅವ್ರ ಯೋಗಕ್ಷೇಮ ನೋಡ್ತೀವಿ. 6 ತಿಂಗಳ ಕಾಲ ಅವ್ರು ಕೋಮಾದಲ್ಲಿ ಇರ್ತಾರೆ. ಕೋಮಾದಲ್ಲಿ ಇದ್ದಿದ್ದು ಫೋಟೋ ತಗೊಂಡು ಅವರಿಗೆ ನೀವು ಹಿಂಸೆ ಕೊಡ್ತೀರಾ, ಪ್ರಚಾರ ಮಾಡ್ಕೊಂತೀರಾ. ಸಂಘಟನೆ ಪ್ರಚಾರ ಅಲ್ಲ, ಕೈ ಜೋಡಿಸೋದು. ನಮ್ಮ ಸ್ನೇಹಿತರಿಗೆ ನಾವು ಯಾವತ್ತೂ ಜೊತೆಯಾಗಿರ್ಬೇಕು. ಅವ್ರನ್ನ ಅಪಮಾನ ಮಾಡೋದು, ಪ್ರಚಾರ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಬೇರೆಯವರು ಆ ಪ್ರಚಾರ ತಗೊಂಡು ಅವರ ಸಿಂಪಸಿಟಿ ತೋರ್ಸೋಕೆ ಹೋಗ್ತಾ ಇದ್ದಾರೆ. ಈ ತರ ಸಿಂಪಸಿಟಿ ತೋರಿಸಿದ್ರೆ ಯಾರು ಬರಲ್ಲ. ನೌಕರರು ಯಾವುದೇ ಕಾರಣಕ್ಕೂ ಜೊತೆ ನಿಂತ್ಕೊಂಡು ಅಣ್ಣ ತಮ್ಮದಿರಂಗೆ ನಾವು ಸಪೋರ್ಟ್ ಮಾಡಿದೀವಿ. ಬೇರೆ ತರ ಅವಶ್ಯಕತೆ ಇರೋದಿಲ್ಲ. ನಾವು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟು ದಿನ ನಮ್ಮ ಯೋಗಕ್ಷೇಮ ಕೇಳಲು ಯಾರೂ ಬರ್ತಿರ್ಲಿಲ್ಲ. ಇವಾಗ ನಮಗೆ ಧೈರ್ಯವಾಗಿ ಯೂನಿಯನ್ ಅಲ್ಲಿ ಸ್ಯಾನಿಟರಿ ಅಧ್ಯಕ್ಷರಾದಂತಹ ಸಿದ್ದಪ್ಪಣ್ಣ ಅವರು ಹಾಗೂ ಗೌರವವಾಗಿ ಮೈಸೂರು ನಾರಾಯಣ ಸರ್ ಅವರು ಹಾಗೂ ನಮ್ಮ ಶಕ್ತಿಯಾಗಿ ಕಾನೂನು ತಜ್ಞರಾದಂತಹ ಮೈತ್ರಿ ಮೇಡಮ್ ಅವರು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಎಲ್ಲ ನೌಕರರಿಗೂ ಅವರು ಹೋರಾಟಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ನಮ್ಮ ಬೆಂಬಲವಾಗಿ ನಿಂತಿರೋದ್ರಿಂದ ನಾವು ನೌಕರರು ಎಲ್ಲರೂ ಬೆಂಬಲವಾಗಿ ಅವ್ರ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕಾಗಿ ನಿಮ್ಮನ್ನೆಲ್ಲರೂ ಕೇಳ್ಕೊಂತೀವಿ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ನಾವು ಹೋರಾಟ ಮಾಡ್ತಾ ಇದೀವಿ, ಗೆದ್ದೇ ಗೆಲ್ತೀವಿ.